ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ನಲ್ಲಂತೂ ನಾವು ಕೇಳೋದೇ ಬೇಡ, ದಂಗಲ್ ಶುರುವಾಗ್ಬಿಟ್ಟಿದೆ. ಒಬ್ರಾದ್ಮೇಲೆ ಒಬ್ರು ಉಚ್ಚಾಟನೆಗೊಳ್ತಿದ್ದಾರೆ, ಕಿಕ್ಔಟ್ ಆಗ್ತಾ ಇದ್ದಾರೆ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ಕೂಡ ಈ ದಾವಣಗೆರೆ ದಂಗಲ್ನಿಂದ ಆಗ್ತಿರುವಂತ ಎಫೆಕ್ಟ್. ಈಗಾಗಲೇ 3 ಮುಸ್ಲಿಂ ನಾಯಕರ ಪೈಕಿ 2 ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಅಬ್ದುಲ್ ಜಬ್ಬಾರ್ ಸಸ್ಪೆಂಡ್ ಆಗಿದ್ದಾರೆ, ನಜೀರ್ ಅಹಮದ್ ತಲೆದಂಡ ಆಗಿದೆ. ನೋಡಿ ಯಾರ್ಯಾರು ಎಲ್ಲೆಲ್ಲಿದ್ದವ್ರು ಈಗ ಎಲ್ಲೆಲ್ಲಿ ಹೋಗಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ, ಏನ್ ಸ್ಥಾನವನ್ನ ಕಳ್ಕೊಂಡಿದ್ದಾರೆ ಅಂತ. ಸಚಿವ ಜಮೀರ್ ವಿರುದ್ಧವೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಇದೆ. ಹಾಗಾಗಿ ಅವ್ರ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಳಬಹುದು? ಅವರು ಮುಸ್ಲಿಂ ಸಮುದಾಯದ ಪ್ರಮುಖ ಮುಖಂಡರು, ನಾಯಕರು, ಅವ್ರ ವಿರುದ್ಧ ಕ್ರಮ ಆಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಇದೆ. ಆಪ್ತರ ಮೇಲಿನ ಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಈಗಾಗಲೇ ಕೆಂಡಾಮಂಡಲ ಆಗಿದ್ದಾರೆ, ಬೇಸರ ಹೊರ ಹಾಕಿದ್ದಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ಸಿಎಂಗೆ ವರದಿ ಒಪ್ಪಿಸಿರುವಂತ ಜಮೀರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಹೈಕಮಾಂಡ್ಗೆ ವರದಿ ನೀಡೋದಕ್ಕೆ ಮುಂದಾದ ಜಮೀರ್, ಸಿಎಂ ಸೂಚನೆ ಮೇರೆಗೆ ಹೈಕಮಾಂಡ್ಗೆ ಸಚಿವ ಜಮೀರ್ ಸಮಜಾಯಿಷಿ ಕೊಡುವಂತ ಪ್ರಯತ್ನವನ್ನ ಮಾಡಲಿದ್ದಾರೆ. ನೋಡಿ, ನಾನು ಕೇರಳ ಚುನಾವಣೆಯ ಪ್ರಚಾರಕ್ಕೆ ಹೋದೆ, ಅದೇ ರೀತಿಯಾಗಿ ಬಾಗಲಕೋಟೆಗೂ ಹೋದೆ, ನೀವು ಹೇಳ್ದಲ್ಲೆಲ್ಲ ಹೋಗಿ ಬಂದಿದ್ದೇನೆ. ಬಟ್ ಹಂಗಿದ್ರು ನನ್ನ ಮೇಲೆ ಇಷ್ಟೆಲ್ಲ ಆರೋಪ ಹೊರಿಸೋದು ನೀವು ಎಷ್ಟು ಸರಿ ಅಂತ ಸಮಜಾಯಿಷಿ ಕೊಡುವಂತ ಪ್ರಯತ್ನ ಜಮೀರ್ ಅಹಮದ್ ಅವರ ಕಡೆಯಿಂದ ಆಗಲಿದೆ. ಆರೋಪಕ್ಕೆ ಸಾಕ್ಷಿ ಸಮೇತ ಉತ್ತರವನ್ನ ಕೊಡಲಿದ್ದಾರೆ. ಹೈಕಮಾಂಡ್ ಸೂಚನೆ ಮೇರೆಗೆ ಕೇರಳದಲ್ಲಿ ಪ್ರಚಾರ ಮಾಡದೆ, ದಾವಣಗೆರೆಯಲ್ಲಿ ಮುಖಂಡರ ಜೊತೆಗೆ ಸಭೆ ಮಾಡಿದ್ದೀನಿ, ತಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತೇಳಿ ವರದಿಯನ್ನ ಕೊಡೋದಕ್ಕೆ ಈಗ ಜಮೀರ್ ಅಹಮದ್ ಸಜ್ಜಾಗಿದ್ದಾರೆ. ಬಟ್ ಇದೆಲ್ಲವೂ ವರ್ಕೌಟ್ ಆಗುತ್ತಾ? ಪಕ್ಷ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಅಥವಾ ವಾರ್ನ್ ಮಾಡಿ ಕೈ ಬಿಡುತ್ತಾ? ಅದೇ ಸದ್ಯದ ಕುತೂಹಲ.